ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ಮಕರ ರಾಶಿಯ 2026ರ ವಾರ್ಷಿಕ ಭವಿಷ್ಯವನ್ನು ನೋಡೋಣ. ನನ್ನ ಪ್ರೀತಿಯ ವೀಕ್ಷಕರೇ, ಮಕರ ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಸ್ವಲ್ಪ ಚಾಲೆಂಜ್ಗಳು ಪ್ರಾರಂಭದಿಂದನೇ ಪ್ರಾರಂಭ ಆಗುತ್ತೆ. ತಮಗೆ ಮಾನಸಿಕವಾದಂತಹ ಚಿಂತನೆಗಳಿಂದ ತಾವು ಪ್ರಾರಂಭ ಮಾಡ್ತೀರಿ ಈ ಒಂದು ವರ್ಷ. ವಿಶೇಷವಾಗಿ ಇಲ್ಲಿ ಆಧ್ಯಾತ್ಮಿಕ ಚಿಂತನೆಯಲ್ಲಿ ತಾವು ಮೊದಲಾಗ್ತೀರಿ. ಆಧ್ಯಾತ್ಮಿಕವಾದಂಥ ಯೋಜನೆಗಳನ್ನು ತಾವು ಮಾಡ್ತೀರಿ. ಆಧ್ಯಾತ್ಮಿಕವಾದಂಥ ಬೆಳವಣಿಗೆ ಹೆಚ್ಚು ಒತ್ತನ್ನು ಕೊಡ್ತೀರಿ ಪ್ರಾರಂಭದಲ್ಲೇ. ಆ ಆಧ್ಯಾತ್ಮಿಕತೆ ತಮಗೆ ಹೆಚ್ಚಿನ ಒಂದು ಗೌರವ ಮತ್ತು ಪ್ರತಿಷ್ಠೆ ಮತ್ತು ಬೆಳವಣಿಗೆಯನ್ನು ತಂದುಕೊಡುತ್ತೆ. ಮತ್ತು ವಿಶೇಷವಾಗಿ ರೈತರಿಗೆ ಹೆಚ್ಚಿನ ಲಾಭ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಬೆಳವಣಿಗೆ, ಉದ್ಯೋಗ ಅವಕಾಶಗಳು ಸಿಗುತ್ತೆ, ವಿದೇಶ ಪ್ರಯಾಣಕ್ಕೆ ಹೆಚ್ಚಿನ ಒಂದು ಲಾಭಗಳು ಸಿಗುತ್ತೆ. ರೈತರಿಗೆ ಬೆಳೆಗೆ ತಕ್ಕಂಥ ಬೆಲೆ ಸಿಗೋದ್ರಲ್ಲಿ ಸ್ವಲ್ಪ ಹಿಮ್ಮುಖಗಳಾಗುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿನ ಜ್ಞಾಪಕ ಶಕ್ತಿ ಕಡಿಮೆ ಆಗುವಂಥದ್ದು ಆಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಅಲ್ಪ ಮಟ್ಟಿನ ಲಾಭ ಸಿಗುವಂಥದ್ದು ಮತ್ತು ವಿಶೇಷವಾಗಿ 2026ನ ಈ ಒಂದು ವರ್ಷ ತಮಗೆ ಹೊಂಬೆಳಕು, ಹೊಸ ಬದುಕನ್ನು ಕಟ್ಟಿಕೊಡುತ್ತೆ ಮಕರ ರಾಶಿಯವರಿಗೆ ಅಂತಲೂ ಸಹಿತ ಹೇಳ್ಬೋದು. ಹೊಸ ಯೋಜನೆಗಳನ್ನು ತಾವೇನಾದ್ರು ಮಾಡ್ತಾ ಇದ್ರೆ, ಹೊಸ ಒಂದು ಫಲಕಗಳನ್ನು ತಾವು ತಯಾರು ಮಾಡ್ತಾ ಇದ್ರೆ, ತಮ್ಮ ಹೊಸ ಬಿಸ್ನೆಸ್ ಅನ್ನು ತಾವು ಸ್ಟಾರ್ಟ್ ಮಾಡ್ತಾ ಇದ್ರೆ ಅತಿ ಹೆಚ್ಚು ಲಾಭಗಳು ಬರುತ್ತೆ. ಸ್ವಲ್ಪ ವಾಹನಗಳಲ್ಲಿ ತುಂಬಾನೇ ಜಾಗೃತಿಯಾಗಿರಿ. ಅತಿ ಡ್ರೈವಿಂಗ್ ಬೇಡ. ಸ್ವಲ್ಪ ತಮ್ಮ ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಗಮನವನ್ನು ಕೊಡಿ. ತಮ್ಮನ್ನು ನಂಬ್ಕೊಂಡು ತಮ್ಮ ಕುಟುಂಬನೂ ಬದುಕಿರುತ್ತಲ್ವಾ, ಆ ಕುಟುಂಬಕ್ಕೋಸ್ಕರ ಹೆಚ್ಚಿನ ಒಂದು ತಮ್ಮ ಒಂದು ಅಸ್ತಿತ್ವತೆಯನ್ನ ಕೊಡಿ ಅಂತಲೂ ಸಹಿತ ಹೇಳ್ತೇನೆ. ಮತ್ತೆ ಆದಷ್ಟು ಸಹಿತ ಆರ್ಥಿಕ ಲಾಭಕ್ಕಾಗಿ ಹೆಚ್ಚಿನ ಒಂದು ಗಮನವನ್ನು ತಾವು ಸೆಳಿತೀರಿ. ಸ್ವಲ್ಪ ತಮ್ಮ ಮೇಲೆ ದೃಷ್ಟಿ ದೋಷಗಳು ಜಾಸ್ತಿ ಆಗುತ್ತೆ. ತಾವು ಮಾಡುವಂತ ಕೆಲಸ ಕಾರ್ಯಗಳನ್ನು ನೋಡಿ ಜನರು ತಮ್ಮ ಮೇಲೆ ಹೊಟ್ಟೆ ಹೊರ್ಕೊಳ್ತಿರ್ತಾರೆ. ಬಟ್ ಅದನ್ನು ಹೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ ಅವ್ರಿಗೆ. ಆ ತರ ತಮ್ಗೆ ಆಗ್ತಾ ಇರುತ್ತೆ. ಸ್ವಲ್ಪ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು, ತಮ್ಮ ಒಂದು ಗುರಿ ಕಡೆ, ತಮ್ಮ ಒಂದು ಧೈರ್ಯದ ಕಡೆ, ತಮ್ಮ ಒಂದು ಬೆಳವಣಿಗೆ ಕಡೆ ತಾವು ಅದನ್ನ ಗಮನ ಕೊಡಿ. ಅತಿ ಹೆಚ್ಚು ಬ್ರಾಂಚಸ್ಗಳನ್ನ ಓಪನ್ ಮಾಡ್ತೀರಿ. ಮತ್ತೆ ತಮ್ಮ ಒಂದು ನೌಕರಿ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಪ್ರಶಂಸೆಯನ್ನು ತೆಗೆದುಕೊಳ್ತೀರಿ. ಆರ್ಥಿಕ ಕ್ಷೇತ್ರದಲ್ಲಿ ಸ್ವಲ್ಪ ಲಾಭವನ್ನ ಪಡಿತೀರಿ. ಆರ್ಥಿಕತೆಯಲ್ಲಿ ಸ್ವಲ್ಪ ಮಟ್ಟಿನ ಬೆಳವಣಿಗೆಯನ್ನು ಸಹಿತ ತಮಗೆ ಕಾಣ್ತೀರಿ. ಸೈಟು ಖರೀದಿಯನ್ನ ಮಾಡುವಂಥದ್ದು, ಮನೆ ಖರೀದಿ ಮಾಡುವಂಥದ್ದು, ವಾಹನಗಳನ್ನು ಖರೀದಿ ಮಾಡುವಂಥದ್ದಾಗಿರುತ್ತೆ. ಮತ್ತೆ ಗುರು ಹಿರಿಯರಿಗೆ ಹೆಚ್ಚಿನ ಗೌರವವನ್ನು ಕೊಡ್ತೀರಿ. ಅದರಿಂದ ಹೆಚ್ಚಿನ ಲಾಭಗಳು ಸಹಿತ ತಮಗೆ ಸಿಗುತ್ತೆ. ತಮ್ಮ ಮೇಲೆ ಇಲ್ಲ ಸಲದ ಅಪಾದನೆಗಳು ಬರುತ್ತೆ. ಆ ಒಂದು ಅಪಾದನೆಗಳನ್ನು ತಾವು ಸ್ವಲ್ಪ ದೂರ ತಳ್ಳಿ ಮುಂದೆ ಒರೆಯೋದು ತುಂಬಾನೇ ಉತ್ತಮವಾಗಿರುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಮತ್ತು ವಿಶೇಷವಾಗಿ ನಾವಿಲ್ಲಿ ಹೇಳೋದಾದ್ರೆ, ಮಕರ ರಾಶಿಯವರಿಗೆ ಈ ಒಂದು ವರ್ಷದಲ್ಲಿ ಅಲ್ಪ ಮಟ್ಟಿನ ಲಾಭ ಮತ್ತು ಸ್ವಲ್ಪ ಅಪಘಾತಗಳಾಗುವಂಥದ್ದು, ಜಾಗೃತಿಯಾಗಿರ್ಬೇಕಾಗುತ್ತೆ. ವಾಹನದಲ್ಲಿ ಸ್ವಂತದವರಿಂದನೇ ಸ್ವಲ್ಪ ಸಂಕಷ್ಟಗಳು ಬರುತ್ತೆ ತಮಗೆ. ಮತ್ತೆ ಸ್ವಂತದವರಿಂದನೇ ಕೆಲವೊಂದು ತಮ್ಮ ಮೇಲೆ ಕೆಲವೊಂದು ಅಪಪ್ರಚಾರಗಳಾಗುವಂಥದ್ದು, ತಾವು ಅಲ್ಲದಂತ ವ್ಯಕ್ತಿಯನ್ನ ತಮ್ಮನ್ನ ಅವರು ಪ್ರತಿಬಿಂಬಿಸುವಂಥದ್ದು, ಈ ತರ ಕಾರ್ಯಗಳು ನಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಜಾಗೃತಿಯಾಗಿರಿ. ಮತ್ತೆ ವ್ಯಾವಹಾರಿಕ ಕ್ಷೇತ್ರದಲ್ಲಿ ಮತ್ತೆ ನೌಕರಿ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿನ ಪರಿಶ್ರಮ ತುಂಬಾನೇ ಉತ್ತಮ. ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ನಿಮಗೆ. ಆ ಕಾಂಪಿಟೇಷನ್ ತಾವು ಸಂಹಾರ ಮಾಡಬೇಕು ಅಂದ್ರೆ ತಾವು ಆ ಕಾಂಪಿಟೇಷನ್ ಫಸ್ಟ್ ಅದನ್ನ ರೆಡಿ ಆಗ್ಬೇಕು ಅಲ್ವಾ. ಸೊ ಹಾಗೆ ಮಕರ ರಾಶಿಯವರು ಹೆಚ್ಚಿನ ಪ್ರಾಬಲ್ಯತೆಯನ್ನು ಪಡೆದುಕೊಳ್ಳಿ. ಮತ್ತೆ ಆರ್ಥಿಕತೆಯ ಲಾಭಕ್ಕಾಗಿ ಸ್ವಲ್ಪ ಮಟ್ಟಿನ ಬೆಳವಣಿಗೆಯನ್ನು ತೆಗೆದುಕೊಳ್ಳಿ. ಮತ್ತೆ ಉತ್ತಮವಾದಂತಹ ಒಂದು ಅದೃಷ್ಟಶಾಲಿಯಾದಂತಹ ಒಂದು ಘಟನೆಗಳು ತಮಗೆ ನಡೆಯುತ್ತೆ. ಮನೆಗೆ ಹೊಸ ಒಂದು ಆಗಮನ ಆಗತ್ತೆ. ಮತ್ತೆ ಹೆಚ್ಚಿನ ಒಂದು ಬೆಳವಣಿಗೆಗಳು ಮತ್ತು ಸಂತಾನೋತ್ಪತ್ತಿಯಲ್ಲಿ ಸ್ವಲ್ಪ ಸಮಸ್ಯೆಗಳಾಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಸ್ವಲ್ಪ ಸತಿಪತಿಯರಲ್ಲಿ ಸ್ವಲ್ಪ ಬಾಂಧವ್ಯಗಳನ್ನು ತಾವು ಬಿರುಕಾಗುವಂತ ಸಾಧ್ಯತೆಗಳು ಸಹಿತ ಕಂಡು ಬರುತ್ತೆ. ಜಾಗೃತಿಯಾಗಿರ್ಬೇಕಾಗತ್ತೆ. ಮತ್ತು ಪ್ರಾಂಶುಪಾಲರಾಗಿದ್ರೆ ರಾಜಕೀಯ ಜೀವನದಲ್ಲಿ ಹೆಚ್ಚಿನ ಒಂದು ಬೆಳವಣಿಗೆಗಳಾಗುವಂಥದ್ದು, ಮತ್ತು ತಮ್ಮ ಒಂದು ಶೈಕ್ಷಣಿಕ ಜೀವನದಲ್ಲೂ ಸಹಿತ ಹೆಚ್ಚು ಬೆಳವಣಿಗೆಗಳಾಗುವಂಥದ್ದು. ರಾಜಕೀಯ ಕ್ಷೇತ್ರದಲ್ಲಿ ಯಾರು ಮಕರ ರಾಶಿ ಇರುತ್ತಾರೆ ಅವರಿಗೆ ಒಂದು ಆಪರ್ಚುನಿಟಿಗಳು ಸಹಿತ ಸಿಗುವಂತಹ ಸಾಧ್ಯತೆಗಳು ಇರುತ್ತೆ. ಚಲನಚಿತ್ರ ನಟರಿಯರಾಗಿದ್ದರೆ, ಶ್ರವಣಾಂಕದಲ್ಲಿ ಯಾರು ಹುಟ್ಟಿರ್ತಾರೆ ಅವ್ರಿಗೆ ಲಾಭಗಳು ಜಾಸ್ತಿ ಆಗಿರುತ್ತೆ ಅಂತಲೂ ಸಹಿತ ತಿಳಿಸ್ಕೊಡ್ಬೋದು. ಅವಕಾಶಗಳು, ಆಪರ್ಚುನಿಟಿ ಸಿಗುತ್ತೆ ಅಂತಲೂ ಸಹಿತ ಹೇಳೋದಾಗುತ್ತೆ. ಈ ಒಂದು ವರ್ಷದಲ್ಲಿ ತಾವು ಶನೇಶ್ವರನ ಮತ್ತೆ ಸ್ವಾಮಿ ಶರಣಂ ಅಯ್ಯಪ್ಪನ ಈ ಎರಡೂ ದೇವರ ಒಂದು ಆರಾಧನೆ ತಾವು ಮಾಡೋದ್ರಿಂದ ಉತ್ತಮವಾದಂತಹ ಲಾಭ ಸಿಗುತ್ತೆ ಅಂತ ಹೇಳ್ಬೋದು. ಇದೇ ರೀತಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಂದು ವಿಚಾರಗಳ ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರವಾಗಿ ತಮ್ಮ ಮೊಬೈಲ್ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ, ಮತ್ತೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೇರ ಕರೆಯನ್ನ ಮಾಡಿ ಅಪಾಯಿಂಟ್ಮೆಂಟ್ ಅಥವಾ ಸ್ಲಾಟ್ ಅನ್ನು ತಾವು ಬುಕ್ ಮಾಡಿಕೊಂಡ್ರೆ ತಮ್ಮ ಸಮಸ್ಯೆಗೆ ತಕ್ಕಂತಹ ಪರಿಹಾರಗಳು ಸಹಿತ ಸಿಗುತ್ತೆ ಅಂತ ಹೇಳ್ತಾ, ಶ್ರೀ ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.